ಈ ರೀತಿ ಬೆಂಡೆಕಾಯಿಗಳು ಚಿಕ್ಕ ಚಿಕ್ಕದಾಗಿದ್ರೆ ಇದನ್ನ ಒಂದೊಂದೇ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ. ಸೊ ಈ ರೀತಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ 1 kg ಬೆಂಡೆಕಾಯಿನ ಒಂದು ರಬ್ಬರ್ನ ಸಹಾಯದಿಂದ ನೀವು ನಿಮಿಷಗಳಲ್ಲೇ ಕಟ್ ಮಾಡ್ಕೊಳ್ಬಹುದು. ಸೊ ಅದೇ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಮೊದಲೇದಾಗಿ ಈ ಬೆಂಡೆಕಾಯಿನ ನೀಟಾಗಿ ಒಂದ್ಸರಿ ವಾಶ್ ಮಾಡಿ ಒಂದು ಸ್ವಲ್ಪನೂ ನೀರಿನಂಶ ಇಲ್ಲಾರ ಥರ ನೀಟಾಗಿ ಇದನ್ನ ಒರೆಸ್ಕೊಂಡು ತಗೊಳ್ಳಿ. ಇಲ್ಲಾಂದ್ರೆ ನೀರಿನಂಶ ಜಾಸ್ತಿ ಇದ್ಬಿಟ್ರೆ ಇದು ಬೇಗನೆ ಲೋಳೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ನೀಟಾಗಿ ಒರೆಸ್ಕೊಂಡ ನಂತರ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಎಲ್ಲ ಬೆಂಡೆಕಾಯಿನ ಒಂದ್ಸರಿ ಜೋಡಿಸ್ಕೊಂಡು ಅದ್ರ ಮೇಲ್ಗಡೆ ಒಂದು ರಬ್ಬರ್ನ ಈ ರೀತಿ ಹಾಕಿ ನಂತರ ಎರಡೂ ಕಡೆ ತುದಿನೂ ಕಟ್ ಮಾಡಿಕೊಂಡು ತೆಗೆದು ಈ ರೀತಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡ್ರೆ ನೀವು ಕಡಿಮೆ ಸಮಯದಲ್ಲಿ ಜಾಸ್ತಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ, ಒಂದೇ ಸೈಜ್ಗೆ ಎಷ್ಟು ಈಸಿಯಾಗಿ ನಾವು ನಿಮಿಷಗಳಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿವಿ ಅಂತೇಳಿ. ಈ ಒಂದು ಟ್ರಿಕ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಇದು ಬೆಂಡೆಕಾಯಿ ಅಲ್ಲದೇನೆ ಚೌಳೆಕಾಯಿನೂ ಕೂಡ ಅಷ್ಟೇ ಈ ರೀತಿನೂ ನೀವು ಟ್ರೈ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.